ಬಾಯ್ಸ್ ಅನ್ನ ನಂಬಕ್ ಆಗದೆ ಇರೋದಕ್ಕೇನೆ ಲವ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಏನಕ್ಕೆ ನಂಬಕ್ ಆಗಲ್ಲ? ಪ್ಯೂರ್ ಆಗಿರಲ್ಲ, ಪ್ಯೂರ್ ಆಗಿರಲ್ಲ. ನಮ್ಗೆಲ್ಲ ಯಾರು ಬೀಳ್ತಾರಣ್ಣ? ಏನ್ ಡೌನ್ ಮಾಡ್ತೀರಿ? ಹೇಳ್ರಿ ಪರವಾಗಿಲ್ಲ. 200 300 ನಮ್ಗೆ ಏನಂದ್ರೆ ನಾವಾಗಿನೇ ಪ್ರಪೋಸ್ ಮಾಡ್ಬೇಕು. ಅವಾಗ ಅವ್ರು ಒಪ್ಕೊಂಡಿಲ್ಲ ಅಂದ್ರೂ ಏನೋ ಒಂಥರ ಅವ್ರ ಮೇಲೆ ರೆಸ್ಪೆಕ್ಟ್ ಇರುತ್ತೆ. ಈ ತರ ಹುಡುಗಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾವು ಸ್ವಲ್ಪ ಕ್ರಿಮಿನಲ್ ಮೈಂಡ್. ನೀವೆಲ್ಲ ಹುಡುಗಿರೇ? ನಾನು ಹೊಡಿಲಿಕ್ಕೆ ಹೋಗಿದ್ದೆ ಅವರಿಗೆ. ಸೀರಿಯಸ್ ಆಗಿ ಸೆಟ್ಲ್ ಆಗ್ಬೇಕಂತಿಲ್ಲ, ಬಟ್ ನಾನೇ ದುಡ್ದವ್ರಿಗೆ ಸಾಕ್ತೇನೆ ಅಷ್ಟೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆನ ಕೇಳ್ತೀನಿ. ಎಷ್ಟು ಜನ ನಿಮಗೆ ಪ್ರಪೋಸ್ ಮಾಡಿದ್ದಾರೆ, ನೀವು ರಿಜೆಕ್ಟ್ ಮಾಡಿದ್ಮೇಲೆ ಅವರು ನಿಮ್ಗೆ ಹೇಗೆಲ್ಲ ಗೋಳೈಕೊಂಡಿದ್ದಾರೆ, ನೀವು ಮದುವೆ ಆಗೋ ಹುಡುಗ ಅಥವಾ ಹುಡುಗಿ ಹೇಗಿರ್ಬೇಕು ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕೆ ಅವ್ರು ಹೇಗೆಲ್ಲ ಉತ್ತರ ಕೊಡ್ತಾರೆ ಅಂತ ಮುಂದೆ ನೀವೇ ನೋಡಿರಂತೆ. ವಿಡಿಯೋನ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಪ್ರತ್ಯಕ್ಷ. ಯಾಕ್ರಿ ಎಷ್ಟೊಂದು ಭಯ ಪಡ್ತೀರಾ? ನಾನು ಏನು ಮಾಡಲ್ಲ. ಶ್ರೀನಿಧಿ ಶೆಟ್ಟಿ. ಶೆಟ್ರು? ತುಳಸಿ. ದೀಕ್ಷಾ. ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಆನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ಯಾರು ಸುಳ್ಳು ಹೇಳ್ಬಾರ್ದು, ಯಾರು ಡೌ ಮಾಡಬಾರ್ದು. ಓಕೆ? ಸೊ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ನಿಮ್ಗೆ ಇಲ್ಲಿವರೆಗೂ ಎಷ್ಟು ಜನ ಹುಡುಗರು ಪ್ರಪೋಸ್ ಮಾಡಿದ್ದಾರೆ? ಆನೆಸ್ಟ್ ಆಗಿ ಹೇಳಿ. 20. ಅಂದ್ರೆ ನಾರ್ಮಲ್ ಇವಾಗ ಎಲ್ಲ ಪ್ರಪೋಸ್ ಮಾಡೋದು ಅದೆಲ್ಲ ಕಾಮನ್. ಪ್ರಪೋಸಲ್ ನಾರ್ಮಲ್ ಅಬ್ನಾರ್ಮಲ್ ಇದೆಯಾ? ಇಮೋಷನಲ್ ಮಾಡ್ತಾ ಇರ್ತಾರೆ. ನೀವು ರಿಜೆಕ್ಟ್ ಮಾಡ್ತಾನೆ ನಾವು ರಿಜೆಕ್ಟ್. ನಮ್ಗೆ ಏನಂದ್ರೆ ನಾವಾಗಿನೇ ಪ್ರಪೋಸ್ ಮಾಡ್ಬೇಕು. ಅವಾಗ ಅವ್ರು ಒಪ್ಕೊಂಡಿಲ್ಲ ಅಂದ್ರೂ ಏನೋ ಒಂಥರ ಅವ್ರ ಮೇಲೆ ರೆಸ್ಪೆಕ್ಟ್ ಇರುತ್ತೆ. ಓಕೆ, ನಾನು ಅಕ್ಸೆಪ್ಟ್ ಮಾಡಲ್ಲ, ನಂಗೆ ಇಷ್ಟನೂ ಆಗಲ್ಲ ಆತರ. ಈ ತರ ಹುಡುಗಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನ್ ಪ್ರಪೋಸ್ ಮಾಡ್ಬೇಕು, ನನಗೆ ಪ್ರಪೋಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಲ್ಲ. ಯಾರ ಮಕ್ಕಳಪ್ಪ ನೀವೆಲ್ಲ? 5 to 6. 5 to 6. 4 to 5 ಪ್ರಾಬ್ಲಿ. 4 to 5 ಲೆಕ್ಕ ಇಟ್ಕೊಂಡಿಲ್ಲ. ಓ, ಲೆಕ್ಕ ಹಾಕಿಲ್ಲ ಗುರು. ಇಂಥ ಕ್ವಶನ್ ಕೇಳ್ತಾವ ನೀನು. ನಮ್ಗೆಲ್ಲ ಯಾರು ಬೀಳ್ತಾರಣ್ಣ? ಬರೀ ಡೌಗಳು. ಏನ್ ಡೌ ಮಾಡ್ತೀರಿ? ಹೇಳ್ರಿ ಪರವಾಗಿಲ್ಲ. 200 300 ಶಿವ ಲೆಕ್ಕನೂ ಇಲ್ಲ, ನೆನಪೇ ಬರ್ತಾ ಇಲ್ಲ. ಅಂದ್ರೆ ಮರ್ತ್ಬಿಟ್ಟಿದೀನಿ ಎಲ್ಲ. ಮರ್ತ್ಬಿಟ್ಟಿದ್ದು. ಅಷ್ಟೊಂದ್ ಜನ ಪ್ರಪೋಸ್ ಮಾಡಿದಾರ? ಹಂಗಂತ ಇಲ್ಲ, ಲೆಕ್ಕ ಇಡ್ಲಿಲ್ಲ ಅಷ್ಟೇ. ಲೆಕ್ಕ ಇಟ್ಟಿಲ್ಲ. ನೀವ್ ಹೇಳಿ. 25 ಪ್ಲಸ್. ನೀವ್ ಹೇಳಿ ಬ್ರೋ. ನಾನು ಯಾರಿಗೂ ಮಾಡ್ಲಿಲ್ಲ, ನನ್ಗೂ ಬಂದಿತ್ತು ಪ್ರಪೋಸಲ್ಸ್. ನಿಮ್ಗೂ ಬಂದಿತ್ತಾ ಬ್ರೋ? ಎಷ್ಟು? 3 ಜನ. 3 ಜನ. ಒಂಥರ ರಸಿಕಾ ಬ್ರೋ. ನೋಡಿ, ಯೂಶಲಿ ಹುಡುಗಿರು ಪ್ರಪೋಸ್ ಮಾಡಲ್ಲ ತಾನೆ? ಮಾಡಲ್ಲ. ತುಂಬಾ ದೊಡ್ಡ ಕತೆ ಇದೆ. ಅದು ಹೇಳೋದ್ ಬಿಟ್ರೆ ಲೈಕ್ ಒಂದು ತುಂಬಾ ಟೈಮೇ ಬೇಕತ್ತೆ. ಲೈಕ್ ದೇ ವಿಲ್ ಗಿವ್ ಹೋಪ್, ಬಟ್ ಅಟ್ ದ ಎಂಡ್ they will leave. ಅದಕ್ಕೆ ನೀವು ಯಾರನ್ನೂ ಅಕ್ಸೆಪ್ಟ್ ಮಾಡಿಲ್ಲ? ಅಕ್ಸೆಪ್ಟ್ ಮಾಡಿದ್ದೆ ನಾನು. ನೀವು ಮಾಡಿದ್ರಿ, ಬಿಟ್ಬಿಟ್ಲು. Then he got that betrayal. It's okay bro. In life, I understand. you should not have regrets like that. ಹುಡುಗಿ ಬಂದು ಪ್ರಪೋಸ್ ಮಾಡಲು ಅಂದಾಗ್ಲೇ ಅರ್ಥ ಮಾಡ್ಕೊಬೇಕಿದ್. ನಾನು ಐ ಥಿಂಕ್ ಧೈರ್ಯವಾಗಿ ಒಂದೇ ಹುಡುಗಿ ಪ್ರಪೋಸ್. ಧೈರ್ಯವಾಗಿ? ಅದು ಕೋವಿಡ್ ಟೈಮ್ ನಲ್ಲಿ. ಯಾಕಂದ್ರೆ ಎಲ್ಲ ಆಗಿತ್ತು. ಅದು ಆ ಟೈಮ್ ನಲ್ಲಿ ಡಿಪ್ರೆಷನ್ ಹೋಗ್ಬಿಟ್ಟಿದ್ವಿ. ಎಲ್ಲ ಹೋಗಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಲವ್ ಮಾಡ್ಬಿಟ್ಟಾರು ಹೋಗೋಣ. ಆದ್ರೆ ಅದು ರಿಜೆಕ್ಟ್ ಆಯ್ತು. ಇಲ್ಲ, ನನ್ಗೆ ಅದಷ್ಟು ಇಷ್ಟ ಇಲ್ಲ. ನಾನು ಲೈಕ್ ಮೆಡಿಕಲ್ ಸ್ಟೂಡೆಂಟ್ ಆಗ್ಬೇಕಂತಿದ್ದೀನಿ, MBBS ಲೈಕ್ ಮಾಡ್ಬೇಕು. ಅದಕ್ಕೆ ನಾನು ಇದೆಲ್ಲ ಇಷ್ಟಪಡೋದಿಲ್ಲ ತಂದು ಆದ್ಮೇಲೆ ಅವರೇ ಯಾರನ್ನು ಕರ್ಕೊಂಡು ಹೋಗ್ಬಿಟ್ಲು. ನೀವ್ ಬೇಡ ಅಂತ ಅಂದ್ಮೇಲೆ ಅವರು ಟಾರ್ಚರ್ ಕೊಟ್ಟಿರೋದು ಉಂಟಾ? ಅಂದ್ರೆ ಹಿಂದೆ ಸುತ್ಕೊಂಡು ಇಲ್ಲ ನಾನು ಲವ್ ಮಾಡೋ ಈ ತರ ಏನಾದ್ರು ಟಾರ್ಚರ್ ಕೊಟ್ಟಿದ್ದಾರೆ? ಟಾರ್ಚರ್ ಏನ್ ಕೊಟ್ಟಿಲ್ಲ, ಬಟ್ ಮೆಸೇಜ್ ಮಾಡ್ತಾ ಇದ್ರು ಅಷ್ಟೇ, ನಾರ್ಮಲ್ ಆಗಿ. ಟಾರ್ಚರ್ ಏನ್ ಕೊಟ್ಟಿಲ್ಲ. ಬಾಯ್ಸ್ ಆರ್ ವೆರಿ ಗುಡ್ ಬಾಯ್ಸ್. ಇಲ್ಲ, ಬಾಯ್ಸ್ ಅನ್ನ ನಂಬಕ್ ಆಗದೆ ಇರೋದಕ್ಕೇನೆ ಲವ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಏನಕ್ಕೆ ನಂಬಕ್ ಆಗಲ್ಲ? ಪ್ಯೂರ್ ಆಗಿರಲ್ಲ, ಪ್ಯೂರ್ ಆಗಿರಲ್ಲ. ನಮ್ಮಕ್ಕೆ ಆಗಲ್ಲ. ಗರ್ಲ್ಸ್ ಅಂದ್ರೆ ಹಾಲು ಪ್ಯೂರ್. ಈ ಕಾಲದಲ್ಲಿ ಬಾಯ್ಸ್ ನ ನಂಬಕ್ ಆಗಲ್ಲ. ಅಲ್ಲ, ಓಕೆ, ನಾನು ಇದನ್ನ ಒಪ್ಕೊಂತೀನಿ. ಬಾಯ್ಸ್ ನ ನಂಬಕ್ ಆಗಲ್ಲ. ನನ್ನ ಪ್ರಶ್ನೆ ಇರೋದು, ಗರ್ಲ್ಸ್ ನ ನಂಬೋದಾ? ಗರ್ಲ್ಸ್ ನಂಬಕ್ ಆಗಲ್ಲ ಅಷ್ಟೇ. ಹೆಸರು ಹೇಳಲ್ಲ. ಸ್ಪೋರ್ಟ್ಸ್ ಗೆ ಕರ್ದಿದ್ರ, ಸ್ಪೋರ್ಟ್ಸ್ ಆಡೋಕೆ ಪೀರಿಯಡ್ ಇರುವಾಗ ಕರೀತಾರಲ್ಲ, ಅವಾಗ ಹೊರಗಡೆ ಹೋಗುವಾಗ ಅಡ್ಡ ಹಾಕೊಂಡು ನಂಗೆ ನೀನ್ ಇಷ್ಟ, ನಂಬರ್ ಕೊಡು ಅಂತ ಅಡ್ಡ ಹಾಕೊಂಡಿದ್ರು. ನಾನು ಅಂದ್ರೆ ಪಟ್ಟ ಅಳ್ತೀನಿ, ಆಯ್ತಾ? ಅಳ್ತೀನಿ. ಅದಕ್ಕೆ ನಂದು ಕಾರ್ವಿ ಫ್ರೆಂಡ್ ಒಬ್ಳಿದ್ಲು, ಅವಳು ಬಂದು ಅವನಿಗೆ ಬೈದು ಕರ್ಕೊಂಡು ಹೋಗಿದ್ ನನ್ನ. ಇದು ಕ್ರಿಂಜು. ನಾನು ಫೈನಲ್ ಇಯರ್ ಇರ್ತಾ, ಅವನು ಫಸ್ಟ್ ಇಯರ್ ಇದ್ದ. ಒಬ್ಬ ಅವನು ನನ್ ಬರ್ಡೇ ದಿನ ಅವನು ಬ್ಲಡ್ ಇಂದ ಆರ್ಟ್ ಎಲ್ಲ ಮಾಡ್ಕೊಂಡ್ ಬಂದ್ ಕೊಟ್ಟಿದ್ದ. ನಾನು ಹೇಳ್ದೆ ಹಿಂಗಲ್ಲ ಬೇಡ, ನಂಗೆ ಇಷ್ಟ ಆಗಲ್ಲ ಹಂಗಲ್ಲ ಅಂದಿದ್ದಕ್ಕೆ ನೆಕ್ಸ್ಟ್ ಡೇ ನಂದು ಪೆಟ್ ನೇಮ್ ಇದೆ, ಅದನ್ನ ಕೈಯಲ್ಲಿ ಕುಯ್ಕೊಂಡ್ ಬಂದಿದ್ದ. ಬ್ಲಡ್ ಸಾಸ? ಇಲ್ಲ ಬ್ಲಡ್. ಅದು ವಿಡಿಯೋ ಬೇರೆ ಮಾಡಿದಾರೆ ಇವಾಗ. ಅವ್ರು ಫಸ್ಟ್ ಬೈಕ್ ಇಂದ ಹೋಗುವಾಗ ಕೋಳಿ ರಕ್ತ ಅಲ್ಲ, ಕೋಳಿ ರಕ್ತ ಅಲ್ಲ, ಮನುಷ್ಯರೇ. ಇಷ್ಟೆಲ್ಲ ಯೋಚನೆ ಮಾಡಿ ಟೆಸ್ಟ್ ಎಲ್ಲ ಮಾಡ್ತೀರಾ? ಅಂದ್ರೆ ನಾವು ಸ್ವಲ್ಪ ಕ್ರಿಮಿನಲ್ ಮೈಂಡ್. ನೀವೆಲ್ಲ ಹುಡುಗಿರೇ?
PU ದಲ್ಲಿ ಇದ್ದಾಗ ಅವರು ಫಾಲೋ ಮಾಡಿ ಬಂದಿದ್ದಾರೆ. ಅದು ತರ ಮೂವಿ ತರ ಬಂದ್ಕೊಂಡು ಫುಲ್ ಕ್ರಿಂಜ್ ಆಗಿ ನಾನು ಹೊಡಿಲಿಕ್ಕೆ ಹೋಗಿದ್ದೆ ಅವರಿಗೆ. ಹೌದು, ಕೆಳಗೆ ಕುತ್ಕೊಂಡು ಹಿಂಗೆ ಹಂಗೆ ಎಲ್ಲ ಇತ್ತು. ಹುಡುಗಿಗೆ ಇಷ್ಟ ತಾನೇ ಈ ತರ ಎಲ್ಲ ಮಾಡಿದ್ರೆ? ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಹೋಗ್ತಿದ್ರೆ ಬೈಕ್ ತಗೊಂಡ್ಬಂದು ಅಡ್ಡ ಹಾಕೋದು, ಜೋರಾಗಿ ಕೂಗೋದು, ಹೆಸರು ಕೂಗೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಮಾಡಿದ್ದಾರೆ. ಇಟ್ಸ್ ಬೀನ್ ಕ್ರಿಂಜ್. ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗೋದನ್ನ ಕಮೆಂಟ್ ಮಾಡಿ ಒಂಥರ ಇಟ್ಸ್ ನಾಟ್ ಲೈಕ್ ಪ್ರಪೋಸ್ ಬಟ್ ಮೇಕಿಂಗ್ ಯು ಫೀಲ್ ಅನ್ಕಂಫರ್ಟಬಲ್ ಅಂಡ್ ಕ್ರಿಂಜ್. ಆ ತರ ಮಾಡಿದಾಗ ಏನ್ ಅನಿಸ್ತಾ ಇತ್ತು? ಟು ಬಿ ವೆರಿ ಫ್ರಾಂಕ್, ಏನ್ ಗೊತ್ತಾ, ಆ ಡೇಸ್ ಅಲ್ಲಿ ಯು ವಾಂಟೆಡ್ ದೋಸ್ ವೆನ್ ಯು ಆರ್ ಇನ್ ಕಾಲೇಜ್. ದಟ್ಸ್ ಹೌ ಯುವರ್ ಮೆಂಟಾಲಿಟಿ ಈಸ್ ಅಲ್ವಾ. ಇವಾಗ ಹಂಗ್ ಮಾಡಿದ್ರೆ ಸರಿಗ್ ಬೀಳುತ್ತೆ. ನಾಟ್ ದೆನ್. ದಟ್ ಟೈಮ್ ಯು ಯೂಸ್ ಟು ಫೀಲ್ ಲೈಕ್ ಓ ಎಷ್ಟು ಜನ ಹುಡುಗರ ನಿಂದೆ ಇದಾರೆ ಆ ತರ ಫೀಲ್ ಅವಾಗ. ಬಟ್ ನಾಟ್ ನೌ. ಇವಾಗ ನೌ ಯು ಗೆಟ್ ಟು ನೋ ವಾಟ್ ಇಸ್ ಲೈಫ್. ಧನ್ಯರಾದ್ವಿ. ಹುಡುಗಿ ಒಂದು ಆಸೆ ಇರುತ್ತೆ, ಓಕೆ ಹುಡುಗರು ಇದೇ ತರ ಪ್ರಪೋಸ್ ಮಾಡ್ಬೇಕು ಅಂತ. ನಾಳೆ ದಿನ ನೀವು ಮದ್ವೆ ಆಗಿರೋ ಹುಡುಗಾನೇ ಹೇಳಿದ್ರ ಅಂತ ಅನ್ಕೋಣ, ಹಿಂಗ್ ಮಾಡ್ಬೇಕು ಅಂತ ಇದೆ. ಮಗಿನ ಮನ್ಸಲ್ಲಿ ಇವ್ರು ಮಾಡ್ತಾರೆ ನೋಡೋಣ, ಎಷ್ಟು ರಾಧಿಕಾ ಬಂದಿತ್ತು ಆ ತರ ಸ್ಟೇಜ್ ಮೇಲೆ. ಪ್ರಪಂಚದಲ್ಲೇ ಯಾರು ಪ್ರೀತಿಸದೇ ಇರೋಷ್ಟು ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ. ನಂಗೆ ಸ್ವಲ್ಪ ಡಿಫ್ರೆಂಟ್ ಐತೆ. ಲೈಕ್ ನಂಗೆ ವೈಲ್ಡ್ ಲೈಫ್ ಅಂದ್ರೆ ಇಷ್ಟ ಅಲ್ಲ, ಕಾಡು ನೇಚರು ಅಂತರದ್ದು ಮಧ್ಯ ಮಾಡ್ಬೇಕಂತ ಇಷ್ಟ. ಎರಡು ಹುಲಿ ಆ ಕಡೆ ಈ ಕಡೆ, ಆನೆ ಸೊಂಡೆತ್ತಿರೋದು, ಕಾಡ್ಕೊಂಡ್ ಮಧ್ಯದಲ್ಲಿ ನಿಲ್ಸಿ ಅವ್ರು ಅದ್ರ ಮೇಲೆ ನಿಂತ್ಕೊಂಡು ಪ್ರಪೋಸ್ ಮಾಡ್ಬೇಕಾದ್ರೆ ಹೂ ಬದಲು ಹಾವು ಕೊಡೋದು, ಅಲ್ಲ ಏನ್ ಬೇಡ? ಹೆಂಗೆ ಹುಡುಗ ಇಷ್ಟ ಅಂದ್ರೆ ಹಾವು ಕೊಟ್ಟರು ಇಸ್ಕೊಡ್ತೀರಿ. ನಮ್ಮಿಬ್ಬರು ಮದುವೆಗೆ ಇದೇ ಹೂವಿನ ಹಾರ. ನಾ ನಿನ್ನ ಭೇಟಿಯಾಗಿದ್ ಭಾನುವಾರ, ಭೇಟಿಯಾಗಿ ಕಣ್ಣೊಡ್ದಿದ್ ಸೋಮವಾರ. ನಿಮ್ ಮದ್ವೆಗ ಹುಡುಗ ಹೆಂಗಿರ್ಬೇಕು? ನನ್ಕಿಂತ ಹೈಟ್ ಇರ್ಬೇಕು. ಏನಕ್ಕೆ? ನನ್ ಕುಳ್ಳೆ ಇರೋರು ಬೇಡ, ನನ್ನ ಹೈಟ್ ಬೇಡ, ನನ್ಕಿಂತ ಹೈಟ್ ಅದೇ ಏನಕ್ಕೆ? ದಟ್ಸ್ ವಾಟ್ ಮೈ ಕ್ವೆಶ್ಚನ್ ಈಸ್. ಬೇಕು ಡ್ರೀಮ್, ಅದೇ ಡ್ರೀಮ್. ಬೇರೆ ನೋಡಕ್ ಚೆನ್ನಾಗಿರತ್ತಲ್ಲ. ಹೌದಾ? ನಂದು ಅವ್ರಾಗೆ ಪ್ರಪೋಸ್ ಮಾಡಿ ನಾ ಒಪ್ಕೊಳ್ಳಲ್ಲ, ಸೊ ನಾನಾಗಿ ನೀವಾಗ ಪ್ರಪೋಸ್ ಮಾಡೋದು ಗೈಸ್. ಸೊ ಇವ್ರಾಗೆ ಪ್ರಪೋಸ್ ಮಾಡೋರ್ಗು ವೇಟ್ ಮಾಡಿ. ಹುಡುಗ ಹೆಂಗಿರ್ಬೇಕು? ಸಿಂಪಲ್ ಆಗಿರ್ಬೇಕು, ಮತ್ತೆ ಫಸ್ಟ್ ಫ್ರೆಂಡ್ ಆಗಿನೇ ಇರ್ಬೇಕು, ಯಾಕಂದ್ರೆ ಅವ್ರು ನಾವ್ ಅರ್ಥ ಮಾಡ್ಕೋಬೇಕಲ್ವಾ. ಆಮೇಲೆ ನಂಗೆ ಇಷ್ಟ ಆದ್ರೆ ನಾನು ಪ್ರಪೋಸ್ ಮಾಡ್ತೀನಿ. ಮತ್ತೆ ಇವಾಗ ಸಣ್ಣ ವಿಷಯಕ್ಕೂ ಪ್ರಾಮಿಸ್ ಹಾಕು ಆ ತರ ಎಲ್ಲ ಹೇಳ್ತಾ ಇರ್ಬಾರ್ದು. ಯಾಕಂದ್ರೆ ಇವಾಗ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದೆಲ್ಲ ಬೇಡ. ಪ್ರಾಮಿಸ್ ಬೇಡ. ಹಾ, ಮತ್ತೆ ನಾ ಜಾಸ್ತಿ ತಿಂತಾ ಇರ್ತೀನಿ, ಸೊ ನನ್ ಕೇಳಿದ್ರೆ ತಿಂತಾಳೆ. ತಿಂತಾಳೆ ಅಲ್ಲ ಗೊತ್ತು, ಸಣ್ಣಗಿರೋ ಹುಡುಗಿರ ಚೆನ್ನಾಗಿ ತಿನ್ನೋದು ಅಂತ. ಸೊ ಕೇಳಿದೆಲ್ಲ ಕೊಡ್ಸ್ಬೇಕು. ಅದು ನನ್ಗೆ ನಾನ್ ಮದ್ವೆ ಆಗೋ ಹುಡುಗ ಸೆಟಲ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಸೆಟ್ಲ್ ಆಗಿರ್ಬೇಕು. ಕುಡಿಯೋದು, ಸಿಗರೇಟ್ ಅವೆಲ್ಲ ಹ್ಯಾಬಿಟ್ಸ್ ಇರಬಾರ್ದು. ಫಸ್ಟ್ ಇರಬಾರ್ದು. ನೀವ್ ಹೇಳಿ. ಸೆಟ್ಲ್ ಆಗ್ಬೇಕಂತಿಲ್ಲ, ಬಟ್ ನಾನೇ ದುಡ್ದವ್ರು ಸಾಕ್ತೇನೆ ಅಷ್ಟೇ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ತಪ್ಪಿ ನಿಮ್ ಮದ್ವಾಗ ಹುಡುಗಂಗ್ ಹೇಳೋರು ಹಿಂಗ್ ಹೇಳ್ಬಿಟ್ಟಿರ, ಆಮೇಲೆ ಒಂದ್ ಕೆಲ್ಸಾನೇ ಮಾಡಲ್ಲ. ಪರವಾಗಿಲ್ಲ, ನಾನ್ ದುಡ್ಡು ಸಾಕ್ತೀನಿ. ನಿಮ್ಮಂತ ಹುಡುಗಿ ಎಲ್ರಿಗೂ ಸಿಕ್ಬೇಕು, ಜೀವನ ಸ್ವರ್ಗ. ಬೇಸಿಕಲಿ ನಾನು ಕಾಲೇಜ್ ಮಾಡುವಾಗ ನಮ್ಮ ಅಮ್ಮ ಕೇಳಿದ್ರು ನನಗೆ ಹೆಂಗಿರ್ಬೇಕು ಹುಡುಗ ನಿನ್ಗೆ ಅಂತ. ಸೊ ಐ ಹ್ಯಾಡ್ ಸರ್ಟನ್ ಪಾಯಿಂಟ್ಸ್. ಒಂದು, ಐ ವಾಂಟೆಡ್ ಇಟ್ ಬಿ ಡೀಸೆಂಟ್ ಅಂಡ್ ಐ ಡಿಂಟ್. ಈ ಜನರೇಷನ್ ಅಲ್ಲಿ ಹೌ ದ ಗೈಸ್ ಆರ್ ಅಂದ್ರೆ ಪಬ್ಬು, ಕುಡಿಯೋದು, ಸ್ಮೋಕ್. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ಐ ಆಮ್ ನಾಟ್ ಅ ಪಾರ್ಟಿ ಟೈಪ್ ಬೇಸಿಕಲಿ. ಅಂಡ್ ಐ ಡಿಂಟ್ ಎಕ್ಸ್ಪೆಕ್ಟ್ ಬಂಗ್ಲೋ ಇರಬೇಕು, ಕಾರ್ ಇರಬೇಕು, ಪಾಶ್ ಇರಬೇಕು. ನಥಿಂಗ್ ಆಸ್ ಸಚ್. ಬಿಕಾಸ್ ನನ್ಗಿಂತ ಒಂದ್ 2-3 ವರ್ಷ ದೊಡ್ಡವನು ಅಂದ್ರೆ ಆಬ್ವಿಯಸ್ಲಿ ನಾನೇನ್ ಮಾಡ್ತಿದ್ದೀನಿ ಆ ಸ್ಟೇಜ್ ಅಲ್ಲೇ ಇರ್ತೇನೆ. ಸೊ ಐ ಕ್ಯಾನ್ ಎಕ್ಸ್ಪೆಕ್ಟ್ ಸೋ ಮಚ್ ಫ್ರಮ್ ಹಿಮ್. ಸೂಪರ್ ಆಗಿ ಹೇಳಿದೆ. ತುಂಬಾ ಜನ ಹುಡುಗಿರು ಈ ತರ ಯೋಚನೆ ಮಾಡಲ್ಲ. 2 to 3 years ಹುಡುಗ ದೊಡ್ಡವನಿದ್ರೆ ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಬೋದು? ನಿಮ್ಗೆ ಇದೊಂದ್ 2 ರಿಂದ 3 ಲಕ್ಷ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ರೆ ಅದೇ ದೊಡ್ಡ ವಿಷಯ ಹುಡುಗರು ಈಗಿನ ಕಾಲದಲ್ಲಿ. ಇಲ್ಲ, ಸೆಟ್ಲ್ ಆಗಿರ್ಬೇಕು, ಕಾರ್ ಇರ್ಬೇಕು, ಮನೆ ಇರ್ಬೇಕು, EMI ಇರಬಾರ್ದು, ಪ್ರಾಪರ್ಟಿ ಇರ್ಬೇಕು. ಏನ್ ಪಕ್ಕದ ಮನೆ ಹೋಗಿ ಕರ್ಕೊಂಬರೋಣ ಎಲ್ಲ. ನಿಮಗೆ ನಿಮ್ಮ ಹುಡುಗಿಯಾಗಿ ಬರೋಳು ಹೇಗಿರ್ಬೇಕು? ಚೆನ್ನಾಗಿರ್ಬೇಕು ಅಷ್ಟೇ. ಇದು ಮನೆಯೆಲ್ಲ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು. ಈಗ ನೋಡಿದ್ರಲ್ಲ, ಈಗ ರೀಸೆಂಟ್ಲಿ ಹಂಗೆ ಎಲ್ಲ ಡಿವೋರ್ಸ್ ನಡೀತಾ ಇದೆ. ಈ ಚಾಲ್ ಮತ್ತು ದಾನಸ್ ಇರೋದು ಹಂಗೆ ಮುಂದೆ ಆಗ್ಬಾರ್ದು. ಲೈಕ್ ಇಬ್ಬರಲ್ಲಿ ಲೈಕ್ ಮೆಚುರಿಟಿ ಇರಬೇಕು. ಹಿಂಗೆ ಇರಬೇಕು ಅನ್ನೋದು ಅದು ನಮ್ಮ ತಪ್ಪಾಗುತ್ತೆ. ಅವ್ರು ಬಂದ್ಮೇಲೆ ನಮ್ಗೆ ಯಾವ ರೀತಿ ಬೇಕೋ ಆ ಥರ ನಾವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡೋದೆ ಅದು ಒಳ್ಳೇದಾಗುತ್ತೆ ಅಂತ ಎಲ್ಲರಿಗೂ ಹೇಳ್ತೀನಿ. ನಾವು ಅವ್ರು ಹಿಂಗೆ ಇರಬೇಕು ಅಂದ್ರೆ ಅವ್ರ ರೂಲ್ಸ್ಗೆ, ಅವ್ರ ಲೈಫ್ಗೆ ನಾವು ಒಂಥರ ಅಡ್ಡಗಾಲಿಕ್ದಂಗೆ ಆಗುತ್ತೆ. ನಾವು ಬಂದ್ಮೇಲೆ ನಮ್ಗೆ ಇಬ್ರಿಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೊತೆಗೆ ಹೋದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಒಂದೊಂದು ಕ್ವಶನ್ ಕೇಳ್ತೀನಿ. ಈಗ ನೀವು ನನ್ನ ಮದುವೆ ಆಗ್ತೀರಾ, ನನಗೆ ದಿನಕ್ಕೆ ಒಂದು 5 ಸಿಗರೇಟ್ ಹೊಡಿಬೇಕು, ಎಣ್ಣೆ ಹೊಡಿಬೇಕು ಅನ್ನೋದು ಆಸೆ ಇರುತ್ತೆ. ಈಗ ನೀವು ನನ್ಗೆ ಅಡ್ಜಸ್ಟ್ ಆಗ್ತೀರಾ? ಅದು ನಾವು ಹೇಳ್ತೀವಿ ಬೇಡ ಬಿಟ್ಟಾಕು ಅಂತ, ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಅದ್ರ ಮೇಲೆ ಅವ್ರ ಇಷ್ಟ ಅಲ್ವಾ. ಅದಕ್ಕೆ ಫಸ್ಟೇ ಕೇಳಿದ್ವಿ ನಿಮ್ಗೆ ಯಾವ ತರ ಹುಡುಗಿ ಬೇಕು ಅಂತ. ಏನಿಲ್ಲ ಬ್ರೋ, ಎಲ್ಲ ಹುಡುಗರು ಕೇಳಿದ್ರೆ ಅವ್ರ ಮದರ್ ತರ ಇದ್ರೆ ಸಾಕು ಅಂತ. ನಿಮಗೆ ಒಂದು ಹುಡುಗ ಪ್ರಪೋಸ್ ಮಾಡಬೇಕು, ಇಲ್ಲ ಅಂದ್ರೆ ಒಂದು ಬಾಯ್ ಫ್ರೆಂಡ್ ಆಗ್ಬೇಕು ಅಂದ್ರೆ ವಾಟ್ ಆರ್ ದ ಕ್ವಾಲಿಟೀಸ್? ಅವ್ರ ಹೆಂಗಿರ್ಬೇಕು? ಫಸ್ಟ್ ಥಿಂಗ್ ಲಾಯಲ್ಟಿ. ಬಾಯ್ಸ್ ಆರ್ ಲಾಯಲ್.
ಬಾಯ್ಸ್ ಅಂಡ್ ಗರ್ಲ್ಸ್ ನಾನ್ ನೋಡಿದ ಪ್ರಕಾರ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಎಫರ್ಟ್ಸ್ ಹಾಕ್ತಾರೆ, ಬಟ್ ಬಾಯ್ಸ್ ಅಷ್ಟೇ ಎಫರ್ಟ್ಸ್ ಹಾಕಲ್ಲ. ಅಂದ್ರೆ ಅವ್ರ ಫ್ರೆಂಡ್ಸಿಗೆ ಜಾಸ್ತಿ ಪ್ರಯಾರಿಟೀಸ್ ಎಲ್ಲ ಕೊಡ್ತಾರೆ. ಸೊ ನನ್ಗೆ ಏನಂದ್ರೆ ಅವರು ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಗರ್ಲ್ಸಿಗೂ ಮಾಡ್ಬೇಕು, ಅವ್ರ ಗರ್ಲ್ ಫ್ರೆಂಡ್ಗೆ ಪ್ರಯಾರಿಟೈಸ್ ಮಾಡ್ಬೇಕು. ತುಂಬಾ ಜನ ಹುಡುಗಿರು ಅನ್ಕೊಂಡಿರೋದು ಅಂದ್ರೆ ಹುಡುಗರು ಹುಡುಗಿರನ್ನ ನಂಬಲ್ಲ ಅಂತ ಹೇಳಿ. ಆಕ್ಚುಲಿ ವಿಷಯ ಏನ್ ಗೊತ್ತಾ, ಹುಡುಗರು ಹುಡುಗಿರ ಜಾಸ್ತಿ ನಂಬ್ತಾರೆ, ಆದ್ರೆ ಹುಡುಗರನ್ನ ನಂಬಲ್ಲ. ನಾವು ನಮ್ಮ ಹುಡುಗಿನ ಅವರೇ ಸೈಕಲ್ ಗಾಬಲ್ ಪಟಾಯಿಸ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದಕ್ಕೋಸ್ಕರನೇ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ. ಹುಡುಗಿ ಮೇಲೆ ಡಿಪೆಂಡ್. ಅವಳಿಗೆ ಅವಳ ಲಿಮಿಟ್ ಗೊತ್ತಿದ್ರೆ ಅವಳು ಯಾವ್ದು ಕಾರಣಕ್ಕೂ ಯಾರ ಜೊತೆನೂ ಹೋಗಲ್ಲ, ಎಷ್ಟಲ್ಲಿ ಬೇಕು ಅಷ್ಟಲ್ಲಿ ಇರ್ತಾಳೆ. ಈಗ ಪಾರಿವಾಳ ಹಾರ್ತಾ ಇರತ್ತ, ಪಾರಿವಾಳಕ್ಕೆ ಕಾಳು ಹಾಕ್ತಾರೆ, ಪಾರಿವಾಳ ಏನ್ ಮಾಡೋದು ಬಂದು ಕಾಳು ತಿನ್ನುತ್ತೆ. ಪಾರಿವಾಳಗೆ ಯಾರು ಕಾಳು ಹಾಕೋದು ಅಂತ ಇಂಪಾರ್ಟೆಂಟ್ ಅಲ್ಲ, ಕಾಳು ಯಾವ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅರ್ಥ ಆಯ್ತು ಅನ್ಸುತ್ತೆ. ಸೊ ಏನಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ ಅಂತ ಅಂದ್ರೆ, ತುಂಬಾ ಜನಕ್ಕೆ ಲೈಕ್ ಡಿಫ್ರೆನ್ಸ್ ಗೊತ್ತಾಗಲ್ಲ ವಾಟ್ ಇಸ್ ಸ್ಕ್ರೀನ್ ಅಂಡ್ ಮೂವೀಸ್ಗಳಲ್ಲಿ ನೋಡಿರ್ತಾರೆ. ಸ್ವಲ್ಪ ಹುಡುಗಿರು ಹೇಳಿರ್ತಾರೆ, ಓಕೆ ನೀಲ್ ಡೌನ್ ಮಾಡ್ಬಿಟ್ಟು ಪ್ರಪೋಸ್ ಮಾಡಿದ್ರೆ ಹುಡುಗಿಗೆ ಇಷ್ಟ ಆಗುತ್ತೆ, ಇಲ್ಲ ಹುಡುಗಿ ಒಂದ್ಸರಿ ರಿಜೆಕ್ಟ್ ಮಾಡಿದ್ರೆ ಮತ್ತೆ ವಾಪಸ್ ಬಂದ್ಬಿಟ್ಟು ಕೇಳಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ. ಬಟ್ ಒಂದು ಸರಿ ಒಂದು ಹುಡುಗಿ ನೋ ಅಂತ ಅಂದ್ರೆ ಇಟ್ ವಿಲ್ ಬಿ ನೋ ಫಾರ್ ಎವರ್. ಸೊ ಇದನ್ನ ಅರ್ಥ ಮಾಡಿಸ್ಬೇಕು. ಅಟ್ ದ ಸೇಮ್ ಟೈಮ್ ಪಾಪ ನಮ್ಮ ಹುಡುಗರಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಕ್ವಶನ್ ಕೇಳಿದೆ. ಸೊ ನೀವು ಅಷ್ಟು ಜನ ಚೆನ್ನಾಗಿ ಮಾತಾಡ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ನಮ್ ಜನ ಹೀಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ಸೊ ಏನಕ್ಕೋಸ್ಕರ ಈ ಒಂದು ಟಾಪಿಕ್ನ ಎತ್ಕೊಂಡು ಈ ವಿಡಿಯೋನ ಮಾಡಿದೆ ಅಂತ ಅಂದರೆ, ನಾನು ಹುಡುಗರಿಗೆ ಒಂದು ವಿಷಯನ ಕ್ಲಿಯರ್ ಮಾಡಬೇಕಿತ್ತು. ಯಾವತ್ತಾದರೂ ನೀವು ಯಾವುದಾದ್ರೂ ಒಂದು ಹುಡುಗಿ ಹತ್ರ ಹೋಗಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಇಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕೇಳಿದಾಗ ಅವರು ನನಗೆ ಇಷ್ಟ ಇಲ್ಲ, ಇಲ್ಲಿಗೆ ಬಿಟ್ಬಿಡಿ ಅಂತ ಅಂದಾಗ ದಯವಿಟ್ಟು ಆ ಟಾಪಿಕ್ನ ಅಲ್ಲಿಗೆ ಬಿಡಿ. ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದ್ರಿಂದ ಡೆಫಿನೆಟ್ ಆಗಿ ಹುಡುಗಿರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ವಿಷಯನ ತಿಳಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದೆ. ನನ್ನ ಕಡೆಯಿಂದ ಹುಡುಗಿರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟು, ಯಾರಾದರೂ ನಿಮ್ಮ ಹತ್ರ ಬಂದು ಪ್ರಪೋಸ್ ಮಾಡಿದಾಗ ನಿಮ್ಗೆ ಇಷ್ಟ ಇಲ್ಲ ಅಂತಾನೆ ಡೈರೆಕ್ಟಾಗಿ ಹೇಳಿ. ಇಷ್ಟ ಇದ್ದು ಇಷ್ಟ ಇಲ್ಲ ನೋಡೋಣ, ವೆಯ್ಟ್ ಮಾಡಿಸೋಣ, ಎಷ್ಟು ದಿನ ಹಿಂದೆ ಬರ್ತಾನೆ ಅನ್ನೋದನ್ನ ತಲೆನೇ ಇಟ್ಕೊಂಡು ದಯವಿಟ್ಟು ನೋ ಅಂತ ಹೇಳಬೇಡಿ. ಅದರಿಂದ ನಿಜವಾಗ್ಲೂ ಹುಡುಗರಿಗೂ ಪ್ರಾಬ್ಲಮ್ ಆಗುತ್ತೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.